ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ರಿಲೇಟಿವ್. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ಮತ್ತು ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಮಾಡಿದರು. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ, ಜೊತೆಗೆ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಓಕೆ, ಆಫೀಸ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗೋಣ. ಶೂಟ್ ಎಲ್ಲ ಮುಗಿದೋಗಿದೆ, ಶೂಟ್ ಕಮ್ಮಿ ಕೆಲಸ. ಹ್ಯಾವ್ ಲಂಚ್ ಪಿ ಜಿಲಿ ಮಾಡಿದ್ದು ಪೊಂಗಲ್ ಇರ್ತದೆ, ತೊಗೊಂಬಂದಿದ್ದೀನಿ. ಸೊ ಊಟ ಮಾಡೋಣ. ಶೂಟ್ ಎಲ್ಲ ಮುಗಿದೋಗಿದೆ. ಆ್ಯಕ್ಚುಲಿ ಶೂಟ್ ಏನಿಲ್ಲ. ಪೊಂಗಲ್ ಚಟ್ನಿ ಸಿಕ್ಕು ಆ್ಯಂಡ್ ದೆನ್ ಕಟ್ಲೆಟ್. खेलते आएगा आओ आओ. ಓಕೆ, ಎಲ್ಲರದ್ದು ಕೆಲಸ ಎಲ್ಲ ಮುಗಿದಿದೆ. ಆಲ್ಮೋಸ್ಟು ಮಧ್ಯಾಹ್ನನೇ ಕೆಲಸ ಮುಗಿದೋಯ್ತು. ಮನೆಗೆ ಹೋಗಿದ್ದಾರೆ. ನಾನು ಮಿಸ್ ಪಂಚ್ ಹಾಕ್ಕೊಂಡು ಹೋಗ್ಬೋಯಿತ್ತು, ನಾನು ಇವತ್ತು ಹೋಗಿಲ್ಲ. ಮಿಸ್ ಪಂಚು ನಾಳೆಗೆ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಗೇಮ್ ಆಡ್ತಾಯಿದ್ವಿ. ಸ್ವಲ್ಪ ಫ್ರೀ ಇದ್ದಿದ್ದೆ, ಜಾಸ್ತಿ ಹೊತ್ತು ಗೇಮ್ ಆಡಿದ್ವಿ. ಓಕೆ, ಇನ್ನೊಂದು ಹಾಫ್ ಆನ್ ಅವರು ನನ್ನ ಲಾಗೌಟಿಗೆ ಇನ್ನೊಂದು ಹಾಫ್ ಆನ್ ಅವರ್ ಇದೆ. ಹಾಫ್ ಆನ್ ಅವರ್ ಆದಮೇಲೆ ಹೊರಡ್ತೀನಿ, ಆಮೇಲೆ ಸಿಗ್ತೀನಿ. ರೈಸ್ ಮತ್ತು ಸೊಪ್ಪು ಸಾರು ಥರ ಏನೇ ಖಾರ ಸಾರು ಮಾಡಿದ್ದಾರೆ. ವಿಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ. ಬೆಳಗ್ಗೆ ಮಾಮೂಲಿ ಲೇಟಾಗಿ ಎದ್ದೇಳ್ತೀನಿ, ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಆಗಿನ ಮುಗಿಸ್ಕೊಂಡು ಆಫೀಸ್ಗೆ ಹೋದರೆ, ಆಫೀಸಲ್ಲಿ ಮಾಮೂಲಿ ಕೆಲಸ, ಟೀ ಕಾಫಿ ಬ್ರೇಕು, ಊಟ ಬಾಕ್ಸ್ ತೊಗೊಂಡೋಗಿದ್ರೆ, ಇಲ್ಲೇ ಏನಾದರೂ ರೆಡಿ ಇದ್ದರೆ ಬಾಕ್ಸ್ ತೊಗೊಂಡೋಗಿರ್ತೀನಿ. ಇಲ್ಲ ಅಂದರೆ ಹೋಟೆಲ್ ಊಟ. ಅಗೇನ್ ಮತ್ತೆ ಬಂದು ಸ್ವಲ್ಪ ಲಂಚ್ ಬ್ರೇಕಲ್ಲಿ ಸ್ವಲ್ಪ ಗೇಮು ಟೈಮ್ ಇದ್ದರೆ, ಇಲ್ಲ ಅಂದರೆ ಡೈರೆಕ್ಟಾಗಿ ಮತ್ತೆ ಕೆಲಸ ಆದಮೇಲೆ ಸಂಜೆ ಸ್ವಲ್ಪ 4-4:15 ಮತ್ತೊಂದು ಸ್ವಲ್ಪ ಅರ್ಧ ಗಂಟೆ ಗೇಮು. 5-5:30 ವಾಪಸ್ ಹೊರಟ್ಬಿಟ್ಟು ರೂಮಿಗೆ ಬಂದುಬಿಡ್ತೀನಿ. ಇದು ಡೈಲಿ ರೂಟೀನ್, ನಥಿಂಗ್ ಚೇಂಜಸ್ ಇದರಲ್ಲಿ, ನಥಿಂಗ್ ಚೇಂಜಸ್. ಮೇ ಬಿ ಜಿಮ್ ಎಲ್ಲ ಸಪೋಸ್ ಜಾಯ್ನ್ ಆದಮೇಲೆ ಕ್ರಿಯೇಟಿವ್ ಆಗಿ ಏನಾದರೂ ಲೈಫಲ್ಲಿ ಈಗ ವರ್ಕೌಟ್ ವೀಡಿಯೋಗಳಾಗಿರ್ಬೋದು ಅಥವಾ ಬೇರೆ ಏನಾದ್ರು ಮಾಡ್ಬೋದು. ಸೊ ಅಲ್ಲಿವರೆಗೂ ಸ್ಪೆಷಲಾಗಿ ಏನೂ ಇರೋದಿಲ್ಲ. ಸೊ ಈ ಡೈಲಿ ಕಾಂಟೆಂಟ್ ಅಂದರೆ ಡೈಲಿ ಬ್ಲಾಗ್, ಒಂದೊಂದು ಸಬ್ಜೆಕ್ಟಾಗಿ ಮಾಡಿಕೊಂಡು ಬ್ಲಾಗ್ ಮಾಡೋರು ನೋಡಿದ್ದೀನಿ. ಈಗ ಕೆಲವರು ಟ್ರಾವೆಲಿಂಗ್ ಮಾಡ್ತಾರೆ, ಟ್ರಾವೆಲಿಂಗ್ ಬೇರೆ ಬೇರೆ ಊರಿಗೆ ಹೋಗಿ ವಿಡಿಯೋ ಶೂಟ್ ಮಾಡ್ತಾರೆ. ಸೊ ಅದಕ್ಕೆ ಒಂದಷ್ಟು ಖರ್ಚುಗಳಿದ್ದಾವೆ. ಈಗ ಫಾರ್ ಎಕ್ಸಾಂಪಲ್ ಚೆನ್ನಾಗಿರೋ ಕ್ಯಾಮ್ರಾ ಅಥವಾ ಮೊಬೈಲ್ ಅಂದರೆ ಮೊಬೈಲ್ ಓಕೆ, ಇಲ್ಲಾಂದ್ರೆ ಚೆನ್ನಾಗಿರೋ ಕ್ಯಾಮ್ರಾ ಬೇಕು. ಆಮೇಲೆ ಟ್ರಾವೆಲ್ ಮಾಡಬೇಕು ಅಂದರೆ ಖರ್ಚು, ಪೆಟ್ರೋಲು, ಬೈಕಾಗಿ, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ದುಡ್ಡು. ಅಲ್ಲಿ ಊಟಕ್ಕೆ, ಸ್ಟೇಗೆ, ಪ್ರತಿಯೊಂದಕ್ಕೂ ಖರ್ಚಿದೆ. ಸೊ ಈ ಖರ್ಚು ಹಾಕ್ಕೊಂಡು ಬ್ಲಾಗ್ ಮಾಡಿದ್ರು ಬ್ಲಾಗ್ ಚೆನ್ನಾಗಿ ಹೋಗುತ್ತೆ. ಅದೊಂಥರ ಟ್ರಾವೆಲ್ ಕ್ಯಾಟಗರಿ ಬ್ಲಾಗು. ಇನ್ನು ಬೇರೆ ಬೇರೆ ಕ್ಯಾಟಗರಿ ಬ್ಲಾಗ್ಗಳಿದ್ದಾವೆ. ಎಲ್ಲ ಕ್ಯಾಟಗರಿ ಬ್ಲಾಗೂ ನನಗೆ ಇಷ್ಟ ಆಗುತ್ತೆ, ಮಾಡಬೇಕು ಅಂತಿದೆ. ಅದಕ್ಕೆ ನಾನು ಒಂದೇ ಚಾನಲಲ್ಲಿ ಸಮ್ ಟೈಮ್ ಬೈಕ್ ರೈಡ್ ಮಾಡಿದ್ದೀನಿ, ಟ್ರಾವೆಲು ಮಾಡಿದ್ದೀನಿ, ಫಂಕ್ಷನ್ಗಳು ಹೋದಾಗ ಶೂಟ್ ಮಾಡ್ತೀನಿ, ಇಲ್ಲ ಅಂದರೆ ಡೈಲಿ ಬ್ಲಾಗು ಶೂಟ್ ಮಾಡ್ತೀನಿ. ಸೊ ಇವಾಗ ತುಂಬ ವರ್ಷದಿಂದ ಅನ್ಕೊತಾ ಇದ್ದೆ ಡೈಲಿ ಬ್ಲಾಗ್ ಮಾಡಬೇಕು, ತುಂಬ ಜನ ಮಾಡ್ತಾರೆ. ಸೊ ನಾನು ಕೂಡ ಡೈಲಿ ಬ್ಲಾಗ್ ಮಾಡಬೇಕು ಅಂತ. ಸೊ ನನಗೆ ಕ್ಯಾಮ್ರಾ ಶೈ ಅನ್ನೋದು ತುಂಬ ಇತ್ತು. ಕ್ಯಾಮ್ರಾ ಮುಂದೆ ಮಾತಾಡೋದು, ಹೆಂಗಾಗುತ್ತೆ, ಹೆಂಗೆ ಕಾಣುತ್ತೆ ಅನ್ನೋದು, ಅಷ್ಟೊಂದು ಕ್ಯಾಮ್ರಾ ಫೇಸಿಂಗ್ ಅಷ್ಟೊಂದು ನನಗೆ ಸೆಟ್ ಆಗ್ತಿರಲಿಲ್ಲ. ಇನ್ನೊಂದು ಏನಂದರೆ ಪಬ್ಲಿಕಲ್ಲಿ ಬ್ಲಾಗ್ ಮಾಡೋದು ತುಂಬ ಕಷ್ಟ. ಯಾಕೆಂದರೆ ಎಲ್ಲರ ಮುಂದೆ ಇಟ್ಕೊಂಡು ಹಾಯ್ ಎಲ್ಲೋ ನಮಸ್ಕಾರ ಅಂದ್ಬಿಟ್ಟು ಮಾತಾಡಬೇಕು. ಬಟ್ ಜನ ಎಲ್ಲ ನಮ್ಮನ್ನು ನೋಡ್ತಿರ್ತಾರೆ. ಜನರಿಗೆ ಅದೊಂದು ಸ್ಪೆಷಲ್. ಅಥವಾ ನೇಚರ್ ಇದೆ, ಒಂದು ವಾಟರ್ ಫಾಲ್ ಇದೆ ಅಂದರೆ ಅದ್ರ ವಿಡಿಯೋ ಮಾಡ್ತೀನಿ ಅಂದಾಗ ಎಲ್ಲರೂ ನಾರ್ಮಲ್, ಎಲ್ಲರೂ ಬಂದಾಗ ನೀವು ಶೂಟ್ ಮಾಡ್ತಿರ್ತಾರೆ. ಆದರೆ ನಮ್ಮನ್ನು ನಾವೇ ಶೂಟ್ ಮಾಡ್ಕೊತೀವಿ, ನಾವೇನೋ ಎಕ್ಸ್ಪ್ಲೇನ್ ಮಾಡ್ತೀವಿ ಆ ಪ್ಲೇಸ್ ಬಗ್ಗೆ ಅಂದರೆ ಜನ ಇನ್ಯಾರೋ ಏಲಿಯನ್ ಮೇಲಿಂದ ಕೆಳಗೆ ಬಿದ್ದವರೇ ಅನ್ನೋ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ವಲ್ಪ ಎಲ್ಲ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ.
ಸೊ ಹಾಗಾಗಿ ನನಗೆ ಪಬ್ಲಿಕಲ್ಲಿ ಇನ್ನೂ ಅಭ್ಯಾಸ ಆಗಬೇಕು. ಪಬ್ಲಿಕಲ್ಲಿ ಬ್ಲಾಗ್ ಮಾಡೋದು ಇನ್ನೂ ನನಗೆ ಅಭ್ಯಾಸ ಆಗಿಲ್ಲ. ಪಬ್ಲಿಕಲ್ಲಿ ಹೋದಾಗ ಜಸ್ಟ್ ನಾನು ಒಂದ್ಸಲ ಹಿಂಗೆ ಅಂತೀನಿ, ಆಮೇಲೆ ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ಮಾತಾಡ್ತೀನಿ, ಇಲ್ಲಾಂದರೆ ಬರೀ ಶೂಟ್ ಮಾಡ್ಕೊಂಡ್ಬರ್ತೀನಿ. ನನಗೆ ಇನ್ನೂ ಅಭ್ಯಾಸ ಆಗಬೇಕದು ಹೊರಗಡೆ ಬ್ಲಾಗ್ ಮಾಡೋದನ್ನ. ಡೈಲಿ ಕಂಟೆಂಟ್ ಅನ್ನೋದು ಮಾಡಬೇಕು ಅಂತ ತುಂಬ ವರ್ಷ ಅನ್ಕೊತಾ ಇದ್ದೆ. ಒಂದೆರಡು ವೀಡಿಯೋ ನನ್ನ ಹತ್ರ ಪೆಂಡಿಂಗ್ ಇದರಿಂದ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕ್ಬಿಡ್ತಾ ಇದ್ದೆ. ನಾಳೆಗೆ ಮತ್ತೆ ಕಂಟೆಂಟ್ ಇಲ್ಲ. ಶೂಟ್ ಮಾಡೋಣ ಅಂದರೆ ಡೈಲಿ ಲೈಫಲ್ಲಿ ಅಂತ ಸ್ಪೆಷಲ್ ಏನೂ ಇಲ್ಲ. ಶೂಟ್ ಮಾಡೋಕ್ಕೆ ಏನಾದ್ರು ಬೇಕಲ್ಲ. ಈಗ ನಾನೀಗ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ಒಂದೇನೋ ಹೊರಗಡೆ ಎಲ್ಲೋ ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ಇನ್ನೊಂದೆಲ್ಲೋ ಕಡೆ ಹೋಗ್ತಿದ್ದೀನಿ ಅಂದಾಗ ಒಂದು ವಿಷಯ ಇರುತ್ತೆ ತೋರ್ಸೋಕ್ಕೆ. ಏನಾದ್ರು ಎಲ್ಲೂ ಇಲ್ಲ, ಸೇಮ್ ರೂಟ್ ಆಫೀಸು, ಸೇಮ್ ರೂಟ್ ಮತ್ತೆ ಮನೆಗೆ ಅಂದರೆ ಅಲ್ಲೂ ಸೇಮ್ ಇಲ್ಲೂ ಸೇಮ್ ಎಲ್ಲ ಸೇಮು, ಏನು ತೋರಿಸೋಣ? ಸೊ ಇವಾಗಲೂ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ನನಗೆ. ಒಂದು ವಾರದಿಂದ ನನ್ನ ಹತ್ರ ಕಂಟೆಂಟ್ ಪೆಂಡಿಂಗ್ ಇತ್ತು. ಒಂದು 2-3 ತಿಂಗಳಿಂದ ಶೂಟ್ ಮಾಡಿದ್ದು ಒಂಥರ ಯಾವುದು ಬೇಡ ಸದ್ಯಕ್ಕೆ ಅಂತ ಡಿಸೈಡ್ ಮಾಡಿ ಸೈಡ್ಗಿಟ್ಟಿದ್ದೆ. ಸೊ ಮತ್ತೆ ಕುತ್ಕೊಂಡು ಎಡಿಟ್ ಮಾಡಬೇಕು ಅಂದ್ಬಿಟ್ಟು ಅಷ್ಟು ವೀಡಿಯೋನ ಒಂದೇ ಸಲ ಕುತ್ಕೊಂಡು ಎಡಿಟ್ ಮಾಡಿ, ಒಂದು ಸ್ಯಾಟರ್ಡೇ ಸಂಡೇ 2 ದಿನ ಲಾಸ್ಟ್ ವೀಕಲ್ಲಿ ಕುತ್ಕೊಂಡು ಎಡಿಟ್ ಮಾಡಿ ಕಂಟಿನ್ಯೂಸ್ ಆಗಿ ಅಪ್ಲೋಡ್ಗೆ ಇಟ್ಟಿದ್ದೆ. ಸೊ ಇದು ಕಂಟಿನ್ಯೂಸ್ ಆಗಿ ನೀವು ನೋಡ್ತಾ ಇದ್ದೀರಾ, ವೀಡಿಯೋಸ್ ಕಂಟಿನ್ಯೂಸ್ ಬರ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ಹೋದರೆ, ಓಕೆ ನೆಕ್ಸ್ಟ್ ಏನು ಮಾಡಬೇಕು? ವ್ಲಾಗ್ ಇಲ್ಲ. ವ್ಲಾಗ್ ಮಾಡಬೇಕು ಅಂದರೆ ಕಂಟೆಂಟ್ ಇಲ್ಲ, ಏನಾದ್ರು ಕ್ರಿಯೇಟ್ ಮಾಡಬೇಕಲ್ಲ. ಮುಂಚೆಲ್ಲ ಹಿಂಗೆ ನಾನು ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು, ಫೇಸ್ಬುಕ್ಕು, ಯೂಟ್ಯೂಬ್ ಹಿಂಗೆ ವೀಡಿಯೋಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ, ಮೊಬೈಲಲ್ಲಿ ಗೇಮ್ ಆಡ್ಕೊಂಡು ಕೂತಿದ್ದೆ. ಸೊ ಒಂದು ಒಳ್ಳೇದು, ಯಾಕೆಂದರೆ ಅನ್ನೆಸೆಸರಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರಾಲ್ ಮಾಡೋ ಬದಲು ರೀಲ್ಸ್ನ ಮಾಡೋದನ್ನ ನಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮ್ಮ ರೀಲ್ಸನ್ನ ಇನ್ಯಾರೋ ಕೂತ್ಕೊಂಡು ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಸೊ ಅದು ಒಳ್ಳೇದು ಒಂದು ಕಡೆಯಿಂದ. ನಾಳೆ ದಿನ ಮೇ ಬಿ ನಮಗೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ಬೋದು, ವ್ಯೂಸ್ ಇನ್ಕ್ರೀಸ್ ಆಗ್ಬೋದು, ನಮಗೊಂದು ಒಳ್ಳೆ ಯಾಕೆಂದರೆ ರೆಕಗ್ನೇಷನ್ ಸಿಗುತ್ತೆ. ಪ್ರತಿಯೊಬ್ಬರು ಮಾಡೋದು ಒಂದಲ್ಲ ಒಂದು ಉದ್ದೇಶದಿಂದನೇ. ನನಗೂ ಮುಂಚೆಯಿಂದನೂ ಆ್ಯಕ್ಟಿಂಗ್ ಅನ್ನೋದು ಇಷ್ಟ ಇತ್ತು, ಸಿನಿಮಾಟೋಗ್ರಫಿ ಅನ್ನೋದು ಇಷ್ಟ ಇತ್ತು, ಇವಾಗಲೂ ಅದೇ ಇಷ್ಟ ಇದೆ. ಸೊ ಅದಕ್ಕೆ ಆ ರೆಕಗ್ನೇಷನ್ ಅನ್ನೋದು ಬೇಕು. ಇದರಿಂದ ನಾಳೆ ದುಡ್ಡು ಬರುತ್ತೋ ಅಥವಾ ನಾನು ಫೇಮಸ್ ಆಗ್ತೀನೋ ಅನ್ನೋದಕ್ಕಿಂತ, ಹೌದು ಫೇಮಸ್ ಆಗಲೇಬೇಕು, ನಮಗೊಬ್ರು ಗುರುತಿಸ್ಬೇಕು. ಓಕೆ ಇವ್ರು ಯೂಟ್ಯೂಬರು, ಓಕೆ ಇವ್ರು ಪುತ್ತೂರವರು, ಒಳ್ಳೆ ಕಂಟೆಂಟ್ ಶೂಟ್ ಮಾಡ್ತಾರೆ, ಒಳ್ಳೆ ವ್ಲಾಗರು ಅನ್ನೋ ನಮ್ಮನ್ನ ಜನ ಗುರುತಿಸ್ಬೇಕು ಅನ್ನೋದಿತ್ತು. ಹೀರೋ ಆಗಬೇಕು ಸಿನಿಮಾಗಳಲ್ಲಿ ಅನ್ನೋದು ಮುಂಚೆಯಿಂದನೇ ಇತ್ತು. ಬಟ್ ನಮ್ಗಳಿಗೆ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಹೀರೋ ಆಗೋದೆಲ್ಲ ಶಾರ್ಟ್ ಫಿಲ್ಮ್ ಎಲ್ಲ ತುಂಬ ಮಾಡಿದ್ದೀನಿ. ಅದು ಬ್ಯಾಕಪ್ ಇಲ್ಲ ಇವಾಗ ಅದು ತೋರಿಸೋದಕ್ಕೆ. ಕಾಲೇಜಲ್ಲೂ ಶಾರ್ಟ್ ಫಿಲ್ಮ್ಸ್ಗಳು ತುಂಬ ವರ್ಕ್ ಮಾಡಿದ್ದೆ. ಆಮೇಲೆ ತುಂಬ ಶಾರ್ಟ್ ಫಿಲ್ಮ್ಗಳನ್ನ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದೀವಿ, ನಾನು ಮತ್ತು ನನ್ನ ಫ್ರೆಂಡ್ ಎಲ್ಲ ಸೇರಿ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ವಿ. ಅಡಿಕ್ಟ್ ಅಂತ ಒಂದು ಮೂವಿ ಶಾರ್ಟ್ ಫಿಲಮ್, ಅದು ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಆ್ಯಂಡ್ ಸೊ ಹಾಗಾಗಿ ಟ್ಯಾಲೆಂಟ್ ನಮ್ಮ ಹತ್ರ ಇದೆ, ಅದನ್ನ ಬೆಳೆಸ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳನ್ನ ಹುಡ್ಕೋಬಾರ್ದು. ಯೂಟ್ಯೂಬ್ ಇದೆ. ಸೊ ನಮಗೆ ಕ್ಯಾಮ್ರಾ ಸ್ಕಿಲ್ ಏನಿದೆ, ಮೊಬೈಲಲ್ಲೇ ಮಾಡೋಣ. ಕ್ಯಾಮ್ರಾ ಇಲ್ಲ ನನ್ನ ಹತ್ರ. ಸೊ ಮೊಬೈಲಲ್ಲೇ ಶೂಟ್ ಮಾಡಿಕೊಂಡು ನಮ್ಗೆ ಗೊತ್ತಿರೋ ಎಡಿಟಿಂಗ್ ಸ್ಕಿಲ್ ಯೂಸ್ ಮಾಡಿಕೊಂಡು ದೊಡ್ಡದಾಗಿ ಟ್ರಾವೆಲ್ ಮಾಡಿ ದೊಡ್ಡ ದೊಡ್ಡ ಕಂಟೆಂಟ್ ಮಾಡೋದನ್ನ ಆಮೇಲೆ ಮಾಡೋಣ. ಸದ್ಯಕ್ಕೆ ಬೇಸಿಕ್ಕಾಗಿ ಡೈಲಿ ಲೈಫ್ನ ಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವಾಟ್ ನೆಕ್ಸ್ಟ್, ನಾಳೆಯಿಂದ ಏನು ಕಂಟೆಂಟ್ ಹಾಕೋಣ ಅಂತ ಆದಾಗ ಒಂದ್ಸಲ ಟೆನ್ಷನ್ ಆಗುತ್ತೆ, ಏನು ಮಾಡೋದು ನಾಳೆಯಿಂದ ಅಂತ. ಸೊ ನಿಮಗೆ ಕಂಟಿನ್ಯೂಸ್ ಸೇಮ್ ಬ್ಲಾಗ್ಸ್ ಬೋರಿಂಗ್ ಅನ್ನಿಸ್ಬೋದು. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಬೋರಿಂಗ್ ಅನ್ಸೋದನ್ನು ಸಪೋರ್ಟ್ ಮಾಡಿ ಮುಂದಕ್ಕೆ ಚೆನ್ನಾಗಿರೋ ವೀಡಿಯೋಗಳನ್ನ ಹಾಕಿ ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಖಂಡಿತವಾಗ್ಲೂ. ಬ್ಲಾಗ್ ಅನ್ನೋದು ನಾವು ಎಂಟರ್ಟೈನರ್ ಆಗಿರಬೇಕು. ನಾವು ಯಾರು ನಮ್ಮ ವ್ಯೂವರ್ಸ್ ಇರ್ತಾರೆ, ಆಡಿಯನ್ಸ್ ಇರ್ತಾರೆ, ಅವ್ರಿಗೆ ಎಂಟರ್ಟೈನ್ ಮಾಡಲೇಬೇಕು. ಆವಾಗಲೇ ಅವ್ರು ನಮ್ಮನ್ನ ಫಾಲೋ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಆ ಉದ್ದೇಶದಿಂದ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಮಾಡೋಣ. ಆ್ಯಂಡ್ ಸೊ ಈ ಬೋರಿಂಗ್ ಲೈಫು ಇವ್ದೇನು ಬೋರಿಂಗ್ ಇದೆ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿಬಿಡಿ, ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಮುಂದಕ್ಕೆ ಚೆನ್ನಾಗಿರೋ ವ್ಲಾಗ್ನ ಖಂಡಿತವಾಗ್ಲೂ ಹಾಕೋಣ. ಸೊ ಡೈಲಿ ವ್ಲಾಗ್ ನಾಳೆಯಿಂದ ಮೇ ಬಿ ಸಮಥಿಂಗ್ ಡೈಲಿ ಏನಾದ್ರು ಚೇಂಜಸ್ ಮಾಡೋದಕ್ಕೆ ಥಿಂಕ್ ಮಾಡ್ತಾನೆ ಇದ್ದೀನಿ. ಇವತ್ತು ಚೆನ್ನಾಗಿ ವ್ಲಾಗ್ ಬಂದಿಲ್ಲ, ನಾಳೆ ಖಂಡಿತವಾಗ್ಲೂ ಚೆನ್ನಾಗಿ ಮಾಡ್ತೀನಿ. ಐ ಹೋಪ್ ಆ ನಂಬಿಕೆಯಲ್ಲೇ ವ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾಳೆ 11 ಗಂಟೆ 11 ನಿಮಿಷಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.